ಗೀಜುಗನ ಹಕ್ಕಿ ಗುಬ್ಬಚ್ಚಿಯ ಸಂಬಂಧಿಯಂತೆ ಕಾಣುವ ಒಬ್ಬ ಅದ್ಭುತವಾದ ಕಲೆಗಾರ ಈ ಗೀಜುಗದ ಹಕ್ಕಿ. ಇದು ನೋಡಲು ಸಾಮಾನ್ಯ ಹಕ್ಕಿಯಂತೆ ಕಂಡರೂ ಅದರ ಚಳಕ ಎಂಥವರನ್ನು ಚಕಿತರನ್ನಾಗಿ ಮಾಡುವುದು ಸುಳ್ಳಲ್ಲ. ಗೀಜುಗ ತನ್ನ ರಕ್ಷಣೆಯ ದೃಷ್ಟಿಯಿಂದಲೋ ಅಥವಾ ತನ್ನ ಕಾರ್ಯವಿಧಾನ ಹಾಗೆಯೋ ಗೊತ್ತಿಲ್ಲ, ಆದರೆ ತನ್ನ ಗೂಡನ್ನು ತುತ್ತ ತುದಿಯ ಕೊಂಬೆ ರೆಂಬೆ ಗರಿಗಳಿಗೆ ಕಟ್ಟಿ ಕೆಳಮುಖವಾಗಿ ಇಳಿಬಿಡುವುದು ಸಾಮಾನ್ಯ. ಅಷ್ಟೇ ಅಲ್ಲ, ಇದರ ಗೂಡಿನ ಒಳ ಕವಾಟಗಳು ಕೂಡ ರಕ್ಷೆಯ ಎರವಲವು ಪಡೆಯಬಾರದೆನ್ನುವಂತೆ ಇರುತ್ತವೆ. ಇದರಿಂದ ಒಳನುಸುಳುವ ಹಾವುಗಳು ಇತರೆ ಬಕಗಳಿಂದ ರಕ್ಷಿಸಲು ರಚನೆ ಮಾಡಿಕೊಂಡಿರುತ್ತವೆ. ಇದು ಮಾನವ ತಂತ್ರಜ್ಞಾನಿಗೂ ಕಡಿಮೆ ಇಲ್ಲ. ಇದರ ತಂತ್ರಜ್ಞಾನದ ಕಾಯಕ ಮಳೆಗೂ ಜಗ್ಗದ ಗಾಳಿಗೂ ಬಗ್ಗದ ನೀರಿನ ಸೆಲೆಯತ್ತಲೇ ಜೋತಾಡಿಕೊಂಡು ತೂಗುವ ಸಾಲು ಗುಂಪುಗಳ ಗೂಡುಗಳು ನೋಡಲು ಕಣ್ಣುಗಳು ಸಾಲದು. ಗುಂಪು ಪರಿವಾರದಲ್ಲಿ ವಾಸಿಸುವ ಇದರ ಗುಟ್ಟು ಒಗ್ಗಟ್ಟನ್ನು ಸೂಚಿಸುತ್ತದೆ. ಗಂಡು ಗೀಜುಗ ತನ್ನ ಸಂಗಾತಿಯ ಬರ ಮಾಡಲು ಅರ್ಧ ಗೂಡನ್ನು ಹೆಣೆದು ತನ್ನತ್ತ ಬರಿ ಮಾಡಿಕೊಳ್ಳುತ್ತದೆ. ಇನ್ನುಳಿದ ಅರ್ಧ ಗೂಡನ್ನು ಹೆಣ್ಣು ಹಕ್ಕಿಗೆ ಇಷ್ಟವಿದ್ದರೆ ಮಾತ್ರ ಇಬ್ಬರು ಜೊತೆಯಾಗಿ ಸೇರಿ ಗೂಡನ್ನು ಹೆಣೆದುಕೊಳ್ಳುತ್ತವೆ. ಮೊಟ್ಟೆ ಇಟ್ಟು ಹೆಣ್ಣು ಹಕ್ಕಿ ಕಾವು ಕೂತರೆ ಗಂಡು ಹಕ್ಕಿ ಇನ್ನೊಂದು ಹೆಣ್ಣಿಗಾಗಿ ಪುರ್ರನೆ ಹಾರಿ ಹೋಗುತ್ತದೆ. ನಂತರದ ಕೆಲಸವೆಲ್ಲವೂ ಹೆಣ್ಣು ಹಕ್ಕಿಯ ಜವಾಬ್ದಾರಿಯಾಗಿರುತ್ತದೆ. ಮೊಟ್ಟೆ ಇಡಲು ಗೂಡಿನ ಒಳಗೆ ಜೇಡಿ ಮಣ್ಣಿನ ಸಣ್ಣ ಸಮತಟ್ಟಾದ ದಿಬ್ಬ ರಚನೆ ಮಾಡುತ್ತದೆ. ಇದರ ಮೇಲೆ ಮೊಟ್ಟೆ ಇಟ್ಟು ಕಾವು ಕೂರುತ್ತದೆ. ರಾತ್ರಿಯಾದಂತೆ ಹೊಳೆಯುತ್ತದೆ ಗೂಡಿನ ಒಳಗೆ ಮಿಂಚು ಹುಳುಗಳ ಬೆಳಕು. ಹೌದು, ರಾತ್ರಿಯಾದಂತೆ ಗೂಡಿನ ಒಳಗೆ ಮಿಂಚು ಹುಳುಗಳ ಜೇಡಿ ಮಣ್ಣಿನಿಂದ ಅಂಟಿಸಿ ಗೂಡಿನ ಒಳಗಡೆ ದೀಪಗಳನ್ನು ಜಗಮಗಿಸುತ್ತದೆ. ಕೋಣೆ ಮಿಂಚು ಹುಳುಗಳ ಮಿಂಚು ಬೆಳಕಿಗೆ ಶೃಂಗಾರಗೊಂಡ ಅರಮನೆಯಂತೆ ಆಗುತ್ತದೆ. ಈ ಕಲೆಗಾರ ಹಕ್ಕಿಗಳು ಕಂಡುಬರುವಂಥದ್ದು ಭಾರತ, ಶ್ರೀಲಂಕಾ, ಬರ್ಮಾ ಹಾಗೂ ಪಾಕಿಸ್ತಾನ ದೇಶಗಳಲ್ಲಿ. ಇದರ ಆಹಾರ ಕ್ರಮಗಳು ನೋಡೋದಾದರೆ ಕಾಳುಗಳು, ದವಸ ಧಾನ್ಯ, ಚಿಕ್ಕ ಗಾತ್ರದ ಕ್ರಿಮಿಕೀಟಗಳು ತಿನ್ನುತ್ತವೆ. ಇದಿಷ್ಟು ಇವತ್ತಿನ ಮಾಹಿತಿ. ಮುಂದಿನ ಮಾಹಿತಿಯನ್ನು ಹೊಸ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿ ತನಕ ಶುಭ ದಿನ.